ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಯಾರ್ IAS. ನಾವು ಇಂಡಿಯನ್ ಪಾಲಿಟಿ ಲೆಕ್ಚರ್ ಸೀರೀಸಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಿದ್ವಿ. ಸೊ ಫಂಡಮೆಂಟಲ್ ರೈಟ್ಸಲ್ಲಿ ಈ 6 ಟಾಪಿಕ್ಸ್ ಇಲ್ಲೇನಿದೆ, ಈ 6 ಟಾಪಿಕ್ಸ್ನ ಕವರ್ ಮಾಡಬೇಕು. ಸೊ ಫಸ್ಟ್ಲಿ ನಾವು ಮೀನಿಂಗ್ ಆಫ್ ರೈಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ರೈಟ್ ಅಂತಂದರೆ ಏನು? ರೈಟ್ ಇಸ್ ಲೈಕ್ ಅ ಕ್ಲೈಮ್ ಅಲ್ವಾ? ಯು ಆರ್ ಕ್ಲೈಮಿಂಗ್ ಯೋರ್ ಬೆನಿಫಿಟ್ಸ್ ಅಗೇನ್ಸ್ಟ್ ಹೋಮ್, ಯು ಆರ್ ಕ್ಲೈಮಿಂಗ್ ಯೋರ್ ಬೆನಿಫಿಟ್ಸ್ ಅಗೇನ್ಸ್ಟ್ ಸ್ಟೇಟ್. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ರೈಟ್ ಅಂತ. ಹಾಗಾದರೆ ರೈಟ್ಗೂ ಪ್ರಿವಿಲೇಜ್ಗೂ ಏನು ಡಿಫ್ರೆನ್ಸು? ಪ್ರಿವಿಲೇಜ್ ಬಂದುಬಿಟ್ಟು ಇಟ್ ಇಸ್ ಎ ಕೈಂಡ್ ಆಫ್ ಸ್ಪೆಷಲ್ ರೈಟ್ ಅಂತ ಹೇಳ್ಬೋದು. ಯಾಕಂತಂದರೆ ಇಟ್ ಈಸ್ ಓನ್ಲಿ ಗಿವನ್ ಟು ಫ್ಯೂ ಪೀಪಲ್. ಯಾರಾದರೂ ಮೇ ಬಿ ಪ್ರೆಸಿಡೆಂಟು, ಗವರ್ನರು, ಬಿಕಾಸ್ ಆಫ್ ದೇರ್ ಆಫೀಸ್ ಅವ್ರಿಗೆ ಆ ಥರ ಪ್ರಿವಿಲೇಜಸ್ ಅಥವಾ ಸ್ಪೆಷಲ್ ರೈಟ್ಸ್ ಸಿಗುತ್ತೆ. ಸೊ ಇವಾಗ ರೈಟ್ ಬಂದುಬಿಟ್ಟು ಇಟ್ ಈಸ್ ಗಿವನ್ ಫಾರ್ ಎವ್ರಿ ಒನ್, ಫಾರ್ ಆಲ್ ಸಿಟಿಸನ್ಸ್, ವೆರ್ ಆಸ್ ಪ್ರಿವಿಲೇಜ್ ಈಸ್ ಎಂಜಾಯ್ಡ್ ಓನ್ಲಿ ಬೈ ಸರ್ಟೈನ್ ಕ್ಲಾಸಸ್ ಆಫ್ ಪೀಪಲ್ ಅಂತ ಹೇಳ್ಬೋದು. ದಟ್ ಇಸ್ ದ ಮೀನಿಂಗ್ ಆಫ್ ಪ್ರಿವಿಲೇಜ್. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ರೈಟ್. ಸೊ ನಾವು ಫಸ್ಟಾಗಿ ಮೀನಿಂಗ್ ಆಫ್ ರೈಟ್ನ ತಿಳ್ಕೊಬೇಕು. ಮತ್ತು ಹಾಗೆ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಲೀಗಲ್ ರೈಟ್ಸ್. ಟೈಪ್ಸ್ ಆಫ್ ರೈಟ್ಸ್ ಏನು? ಲೀಗಲ್ ರೈಟ್ಸ್ ನೇಮ್ ಹೇಳ್ತಾ ಇದೆ, ಲೀಗಲ್, ದಟ್ ಇಸ್ ದ ರೈಟ್ಸ್ ಬ್ಯಾಕ್ಡ್ ಬೈ ಅ ಲಾ ಕ್ಯಾನ್ ಬಿ ಕಾಲ್ಡ್ ಆಸ್ ಲೀಗಲ್ ರೈಟ್ಸ್ ಅಂತ. ಸೊ ಇಫ್ ದ ಲಾ ಈಸ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ದೆನ್ ದೋಸ್ ರೈಟ್ಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳಿದ್ದೆ. ಇವಾಗ ಕಾನ್ಸ್ಟಿಟ್ಯೂಷನಲ್ ರೈಟ್ಸಲ್ಲಿ ಅಗೈನ್ ಓದಿದ್ವಿ, ಈ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿರೋ ರೈಟ್ಸ್ನ ದೇ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ರೈಟ್ಸ್ ಅಂತ. ಸೊ ಪಾರ್ಟ್ 3 ಬಿಟ್ಟು ಬೇರೆ ಎಲ್ಲಾದರೂ ಬೇರೆ ಕಡೆ ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದ್ರೆ ಅದು ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಓದಿದ್ವಿ. ಸೊ ಇವಾಗ ಪಾರ್ಟ್ 3 ಅಲ್ಲಿರೋದು ಫಂಡಮೆಂಟಲ್ ರೈಟ್ಸ್ ಅಂತ ಓದಿದ್ವಿ. ಸೊ ಫಂಡಮೆಂಟಲ್ ಅಂತ ಯಾಕೆ ಕರೀತಾರೆ? ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತಾನು ಓದಿದ್ವಿ ಅಲ್ಲ. ಸೊ ಯಾಕೆ ಬೇಕು ಯಾಕೆ ಇಂಪಾರ್ಟೆನ್ಸ್ ಅಂತಂದರೆ ನೋಡಿ, ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಟ್ 3 ಆಫ್ ಕಾನ್ಸ್ಟಿಟ್ಯೂಷನ್. ಅಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಇಟ್ ಇಸ್ ಡಿಫೈನಿಂಗ್ ಅವರ್ ಟೆರಿಟರಿ. ಸೊ ಇಂಡಿಯಾದು ಬೌಂಡ್ರಿ ಡಿಫೈನ್ ಮಾಡ್ತಾ ಇದೆ. ಬೌಂಡ್ರಿ ಡಿಫೈನ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಪಾರ್ಟಲ್ಲೇ ಫಂಡಮೆಂಟಲ್ ರೈಟ್ಸ್ನ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಇಫ್ ಯು ಸಿ ದ ಪ್ಲೇಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್, ನಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಫಂಡಮೆಂಟಲ್ ರೈಟ್ಸು, ಎಷ್ಟು ಸಿಗ್ನಿಫಿಕೆಂಟ್ ಇದೆ ಫಂಡಮೆಂಟಲ್ ರೈಟ್ಸು ಅಂತ. ದ ಪ್ಲೇಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ವಿಲ್ ಟೆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಸೊ ಇದನ್ನು ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಂಡಮೆಂಟಲ್ ರೈಟ್ಸಲ್ಲಿ ಓದಿದ್ವಿ ದಟ್ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯಬಲ್. ಅಂದರೆ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಆಗ್ತಿದ್ರೆ ನಮ್ಮ ರೈಟ್ಸು, ವಿ ಕ್ಯಾನ್ ಗೋ ಟು ಕೋರ್ಟ್ಸ್ ಆ್ಯಂಡ್ ಕ್ಲೇಮ್ ಅಲ್ವಾ. ಸೊ ಅದಕ್ಕೆ ಇದನ್ನು ಜಸ್ಟಿಸಿಯಬಲ್ ಅಂತಲೂ ಓದಿದ್ವಿ. ಮತ್ತು ಓದಿದ್ವಿ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್ ಅಂತ. ಅಂದರೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾರೆ, ನಾವು ರೈಟ್ಸ್ನ ಎಂಜಾಯ್ ಮಾಡಬೇಕಾದ್ರೆ ಅಟ್ ದ ಸೇಮ್ ಟೈಮ್ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಸೊ ಅದಕ್ಕೆ ಇಟ್ ಇಸ್ ನಾಟ್ ಅಬ್ಸಲ್ಯೂಟ್ ಅಂತ ಓದಿದ್ವಿ. ಆ್ಯಂಡ್ ಆಲ್ಸೋ ಈ ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಕೂಡ ಮಾಡ್ಬೋದು ಯಾವಾಗ, ದಟ್ ಇಸ್ ಡ್ಯೂರಿಂಗ್ ಎಮರ್ಜೆನ್ಸಿ. ಅದನ್ನು ನಾವು ಓದಿದ್ದೀವಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಫಂಡಮೆಂಟಲ್ ರೈಟ್ಸಲ್ಲಿ ವಿ ಸ್ಟಡಿಡ್ ದಟ್ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಅಂತ ಓದಿದ್ವಿ. ಫಸ್ಟ್ 7 ಫಂಡಮೆಂಟಲ್ ರೈಟ್ಸ್ ಇತ್ತು, ಇವಾಗ 6 ಇದೆ. ಅಂದರೆ ಏನಾಯಿತು, ದ ರೈಟ್ ಟು ಪ್ರಾಪರ್ಟಿನ ರಿಮೂವ್ ಮಾಡ್ತಾರೆ. ದಟ್ ಇಸ್ ಥ್ರೂ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತಲೂ ಓದಿದ್ವಿ. ಸೊ ಇವಾಗ ಅಟ್ ಪ್ರೆಸೆಂಟ್ ವಿ ಹ್ಯಾವ್ 6 ಫಂಡಮೆಂಟಲ್ ರೈಟ್ಸ್. ಸೊ ದ ಫಸ್ಟ್ ವಿ ಹ್ಯಾವ್ ಇಸ್ ರೈಟ್ ಟು ಈಕ್ವಾಲಿಟಿ, ಸೆಕೆಂಡ್ ಇಸ್ ರೈಟ್ ಟು ಫ್ರೀಡಮ್, third is right against exploitation, fourth is we have religious freedoms, and fifth we have is cultural and educational rights. Also ಈ ರೈಟ್ಸ್ ಎಲ್ಲ ಏನಾದರೂ ವಯೋಲೇಟ್ ಆಗ್ತಿದೆ, ನಮಗೆ ರೈಟ್ಸ್ ವಯೋಲೇಟ್ ಆಗ್ತಿದೆ ಅಂತ ಅನ್ಸಿದ್ರೆ ಕೋರ್ಟ್ಸ್ಗೆ ಹೋಗಿ ವಿ ಕ್ಯಾನ್ ಎನ್ಫೋರ್ಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಸೊ ಆ ರೈಟ್ನ ದಟ್ ರೆಮಿಡಿ ಸೀಕಿಂಗ್ ಇಟ್ ಸೆಲ್ಫ್ ಇಸ್ ಮೇಡ್ ಆಸ್ ಅ ಫಂಡಮೆಂಟಲ್ ರೈಟ್. ಸೊ ದ ಲಾಸ್ಟ್ ಫಂಡಮೆಂಟಲ್ ರೈಟ್ ಇಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳ್ತಾ ಇದ್ವಿ. ಸೊ ಇವಾಗ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಮತ್ತು ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಇವಾಗ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ನ ರಿವೈಸ್ ಮಾಡಿಕೊಂಡು ವಿ ಶಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ರೈಟ್, ದಟ್ ಇಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಇವಾಗ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಏನು, ಫ್ರೀಡಮ್ ಆಫ್ ರಿಲಿಜಿಯನ್ ಏನು ಹೇಳ್ತಿದೆ, ದಟ್ ಇಸ್ ಇಟ್ ಇಸ್ ಫ್ರಮ್ ಆರ್ಟಿಕಲ್ಸ್ 25 to 28 ಅಂತ. ಸೊ ಆರ್ಟಿಕಲ್ 25 ಏನು ಕೊಡ್ತಾ ಇದೆ, ಇಟ್ ಈಸ್ ಗ್ಯಾರಂಟಿಯಿಂಗ್. ವಾಟ್ ಇಸ್ ಇಟ್ ಗ್ಯಾರಂಟಿಯಿಂಗ್? ಇಟ್ ಈಸ್ ಗ್ಯಾರಂಟಿಯಿಂಗ್ ದ ರೈಟ್ ಟು ಕನ್ಸೈನ್ಸ್, ಪ್ರೊಫೆಸ್, ಪ್ರಾಕ್ಟಿಸ್ ಆ್ಯಂಡ್ ಪ್ರೊಪಗೇಟ್ ಅವರ್ ರಿಲಿಜಿಯನ್ ಅಂತ. ಸೊ ಆರ್ಟಿಕಲ್ 26 ಏನು ಹೇಳ್ತಾ ಇದೆ, ಇಟ್ ಇಸ್ ಪ್ರೊವೈಡಿಂಗ್ ರೈಟ್ಸ್ ಫಾರ್ ರಿಲಿಜಿಯಸ್ ಡಿನಾಮಿನೇಷನ್ಸ್. ಅಂದರೆ ರಿಲಿಜಿಯಸ್ ಡಿನಾಮಿನೇಷನ್ಸ್ಗೆ ಏನು ರೈಟ್ಸ್ ಕೊಡ್ತಾ ಇದೆ? 2 ರೈಟ್ಸ್, ದಟ್ ಇಸ್ ಇಟ್ ಇಸ್ ಪ್ರೊವೈಡಿಂಗ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ದ ರೈಟ್ ಟು ಎಸ್ಟಾಬ್ಲಿಷ್ ಇಟ್ಸ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಅಷ್ಟೇ ಅಲ್ಲ, ಇಟ್ ಕ್ಯಾನ್ ಅಕ್ವೈರ್ ದ ಪ್ರಾಪರ್ಟಿ, ದಟ್ ಇಸ್ ಬೋತ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿ ಅಂತ ಓದಿದ್ವಿ. ಆಲ್ಸೋ ವಿ ಸ್ಟಡಿಡ್ ಅಬೌಟ್ ದ ಶಿರೂರ್ ಮಠ್ ಕೇಸ್. ಸೊ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸ್ ರೆಫರ್ ಮಾಡಿದ್ರೆ ನಿಮ್ಗೆ ಇದೆಲ್ಲನೂ ಇನ್ ಡೀಟೇಲ್ ಆಗಿ ಸಿಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಆರ್ಟಿಕಲ್ 27. ಆರ್ಟಿಕಲ್ 27 ಏನು ಹೇಳ್ತಾ ಇದೆ, ಇಟ್ ಇಸ್ ಟೆಲಿಂಗ್ ದಟ್ ನೋ ಟ್ಯಾಕ್ಸೇಷನ್ ಕ್ಯಾನ್ ಬಿ ಇಂಪೋಸ್ಡ್ ಆನ್ ರಿಲಿಜಿಯಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾ ಇದೆ.
ಆರ್ಟಿಕಲ್ 28 ಓದಿದ್ವಿ. ಅಂದರೆ ಇವಾಗ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟೇಕ್ ಫಾರ್ ಎಕ್ಸಾಂಪಲ್ ಸ್ಟೇಟ್ ಓನ್ಡ್ ಇನ್ಸ್ಟಿಟ್ಯೂಷನ್ಸು ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೆ. ಸೊ ಆ ಥರ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಡಬಹುದು ಅಂತಂದರೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸಲ್ಲಿ ಕೊಡಬಹುದು ಅಂತೆಲ್ಲ ಆರ್ಟಿಕಲ್ 28 ಹೇಳ್ತಾ ಇದೆ. ಅದನ್ನು ಕೂಡ ನಾವು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಕವರ್ ಮಾಡಿದ್ದೀವಿ. ಸೊ ಪ್ಲೀಸ್ ರೆಫರ್ ಟು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಡೀಟೇಲ್. ಇವಾಗ ಲೆಟ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಫಂಡಮೆಂಟಲ್ ರೈಟ್, ದಟ್ ಇಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ rights. So cultural and educational rights is from articles 29 and 30 ಅಂತ. ಇವಾಗ ಹಾಗಾದರೆ ಆರ್ಟಿಕಲ್ 29 ಏನು ಹೇಳ್ತಾ ಇದೆ, 30 ಏನು ಹೇಳ್ತಾ ಇದೆ ಅಂತ ನೋಡೋಣ. ಈಚ್ ಆರ್ಟಿಕಲ್, ಇಲ್ಲಿ ಆರ್ಟಿಕಲ್ 29 ಮತ್ತು 30ಗೆ ಈಚ್ ಆರ್ಟಿಕಲ್ ಹ್ಯಾಸ್ ಗಾಟ್ ಟೂ ಕ್ಲಾಸಸ್ ಏನಂತ ಓದೋಣ. ಆರ್ಟಿಕಲ್ 29 ಕ್ಲಾಸ್ 1 ಏನು ಹೇಳ್ತಾ ಇದೆ ಅಂತಂದರೆ, ಇಟ್ ಈಸ್ ಗಿವಿಂಗ್ ರೈಟ್ಸ್. ಯಾರಿಗೆ? ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಸಿಟಿಸನ್ಸ್ ಆರ್ ಗ್ರೂಪ್ ಆಫ್ ಸಿಟಿಸನ್ಸ್. ಏನು ರೈಟ್ಸ್ ಕೊಡ್ತಾ ಇದೆ? ಫಾರ್ ದಮ್ ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಕನ್ಸರ್ವ್. ಏನನ್ನ ಕನ್ಸರ್ವ್ ಮಾಡೋದು? ದಟ್ ಇಸ್ ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಕನ್ಸರ್ವ್ any distinct language, culture and script. It is giving three things. That is, it is giving the right to conserve any distinct language, culture and script. ಈ 3 ರೈಟ್ಸ್ನ ಕೊಡ್ತಾ ಇದೆ. ಯಾರಿಗೆ? ಟು ಆಲ್ ಸಿಟಿಸನ್ಸ್ ಆರ್ ಗ್ರೂಪ್ ಆಫ್ ಸಿಟಿಸನ್ಸ್. ಇಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ ಏನು ಅಂದರೆ, ಇಟ್ ಇಸ್ ಪ್ರೊವೈಡಿಂಗ್ ಫಾರ್ ಆಲ್ ಸಿಟಿಸನ್ಸ್. ಓಕೆನಾ? ದಟ್ ಇಸ್ ಆರ್ಟಿಕಲ್ 29 ಕ್ಲಾಸ್ 1 ಅಂತ. ಇಂಡಿಯಾ ಓದಿದ್ವಿ, ಇಟ್ ಇಸ್ ಅ ಡೈವರ್ಸ್ ಕಂಟ್ರಿ ಅಂತ ಅಲ್ವಾ. ಸೊ ದೇರ್ ಆರ್ ಲಾಟ್ ಆಫ್ ಗ್ರೂಪ್ಸು, ಲಾಟ್ ಆಫ್ ಸೆಕ್ಷನ್ಸ್ ಇದೆ. ಸೊ ಅದಕ್ಕೆ ಪ್ರತಿಯೊಂದು ಸೆಕ್ಷನ್ಸ್ಗೆ ಅದಕ್ಕೆ ಆದಂಥ ಒಂದು ಡಿಸ್ಟಿಂಕ್ಟ್ ಯುನೀಕ್ ಆಗಿರೋವಂಥ ಲ್ಯಾಂಗ್ವೇಜು, ಕಲ್ಚರ್ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ. ಸೊ ಅದನ್ನು ಕನ್ಸರ್ವ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಅದನ್ನು ಕನ್ಸರ್ವ್ ಮಾಡೋಕ್ಕೆ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇಟ್ ಈಸ್ ಪ್ರೊವೈಡಿಂಗ್ ರೈಟ್ಸ್. ದಟ್ ಇಸ್ ಆರ್ಟಿಕಲ್ 29 ಕ್ಲಾಸ್ 1 ಅಂತ. ಸೊ ಈಗ ಹಾಗಾದರೆ ಆರ್ಟಿಕಲ್ 29 ಕ್ಲಾಸ್ 2 ಏನು ಹೇಳ್ತಾ ಇದೆ? ಆರ್ಟಿಕಲ್ 29 ಕ್ಲಾಸ್ 2 ಏನು ಹೇಳ್ತಾ ಇದೆ ಅಂದರೆ, ಇಟ್ ಈಸ್ ಟೆಲ್ಲಿಂಗ್ ನೋ ಡಿಸ್ಕ್ರಿಮಿನೇಷನ್ ಶಾಲ್ ಬಿ ಮೇಡ್. ಯಾವುದರಲ್ಲಿ ಅಂತಂದರೆ, ಯು ಕಾಂಟ್ ಡಿಸ್ಕ್ರಿಮಿನೇಟ್ ಇನ್ ಅಡ್ಮಿಷನ್ಸ್ ಇಂಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಡ್ಮಿಷನ್ಸ್ ತೊಗೊಳ್ಬೇಕಾದ್ರೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು. ಭೇದ ಭಾವ ಯಾವ ಗ್ರೌಂಡ್ಸಲ್ಲಿ ಮಾಡಬಾರ್ದು? ದಟ್ ಈಸ್, ಯು ಕಾಂಟ್ ಡಿಸ್ಕ್ರಿಮಿನೇಟ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲ್ಯಾಂಗ್ವೇಜ್ ಆ್ಯಂಡ್ ರೇಸ್. ಸೊ ಈ 4 ಗ್ರೌಂಡ್ಸ್ ಕೂಡ ನೆನಪಿರಬೇಕು. ಹಾಗಾದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವುದು ಅಂತಂದರೆ, ಇಟ್ ಈಸ್ ಓನ್ಲಿ ಟೆಲ್ಲಿಂಗ್ ಭೇದ ಭಾವ ಮಾಡಬಾರ್ದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲ್ಯಾಂಗ್ವೇಜ್, ರೇಸ್ ಆ್ಯಂಡ್ ದಿಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾಸ್ ಟು ಬಿ ಸ್ಟೇಟ್ ಓನ್ಡ್ ಆರ್ ಏಡೆಡ್. ಅಂದರೆ ಸ್ಟೇಟ್ ಓನ್ಡು, ಸ್ಟೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಭೇದ ಭಾವ ಮಾಡಬಾರ್ದು ಅಂತ ಮಾತ್ರ ಆರ್ಟಿಕಲ್ 29 ಕ್ಲಾಸ್ 2 ಹೇಳ್ತಾ ಇದೆ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಕಲ್ 29. ಸೊ ಆರ್ಟಿಕಲ್ 29 ಮೇಯ್ನ್ ಆಗಿ ಏನು ಹೇಳ್ತಾ ಇದೆ ಅಂತಂದರೆ, ಇಟ್ ಈಸ್ ಪ್ರೊಟೆಕ್ಟಿಂಗ್, ಇಟ್ ಇಸ್ ಮೇನ್ಲಿ ಸ್ಪೀಕಿಂಗ್ ಅಬೌಟ್ ಕಲ್ಚರ್ ಅಲ್ವಾ. ಸೊ ಕಲ್ಚರ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಇಲ್ಲಿ. ಇಟ್ ಈಸ್ ಕನ್ಸರ್ವಿಂಗ್ ಅವರ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜು, ಕಲ್ಚರು, ಸ್ಕ್ರಿಪ್ಟು. ಆ್ಯಂಡ್ ಆಲ್ಸೋ ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಅಡ್ಮಿಷನ್ಸ್ ಇನ್ ಟು ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವುದು ಭೇದ ಭಾವ ಮಾಡಬಾರ್ದು. ದಟ್ ಈಸ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲ್ಯಾಂಗ್ವೇಜ್, ರೇಸ್ ಅಂತ ಹೇಳ್ಕೊಂಡು ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಪ್ರೊಟೆಕ್ಟಿಂಗ್ ಕಲ್ಚರ್ ಅಂತ. ನೆಕ್ಸ್ಟ್ ಇವಾಗ ವಿ ಶಲ್ ಸ್ಟಡಿ ವಾಟ್ ಇಸ್ ಅಬೌಟ್ ಆರ್ಟಿಕಲ್ 30 ಬಗ್ಗೆ ಓದೋಣ. ಆರ್ಟಿಕಲ್ 30 ಏನು ಹೇಳ್ತಿದೆ? ಆರ್ಟಿಕಲ್ 30ಅಲ್ಲಿ ಕೂಡ ದೇರ್ ಆರ್ 2 ಕ್ಲಾಸಸ್. ಸೊ ಆರ್ಟಿಕಲ್ 30 ಫಸ್ಟ್ ಕ್ಲಾಸ್ 1 ಏನು ಹೇಳ್ತಿದೆ ಅಂತಂದರೆ, ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಹೂಮ್? ಮೈನಾರಿಟೀಸ್. ಅಲ್ಲಿ ಓದಿದ್ವಿ ಆರ್ಟಿಕಲ್ 29 ಇಸ್ ಗಿವಿಂಗ್ ರೈಟ್ಸ್ ಟು ಆಲ್ ಸಿಟಿಸನ್ಸ್ ಆರ್ ಗ್ರೂಪ್ ಆಫ್ ಸಿಟಿಸನ್ಸ್ ಅಂತ. ಅದೇ ಇಲ್ಲಿ ಆರ್ಟಿಕಲ್ 30 ರೈಟ್ಸ್ ಬಂದುಬಿಟ್ಟು ಯಾರು ಕೊಡ್ತಾ ಇದೆ ಅಂದರೆ, ಟು ದ ಮೈನಾರಿಟೀಸ್. ಅದರಲ್ಲಿ ಮೈನಾರಿಟೀಸ್ ಓನ್ಲಿ ಮೈನಾರಿಟೀಸ್ ಆರ್ ರಿಲಿಜಿಯಸ್ ಮೈನಾರಿಟೀಸ್ ಅಥವಾ ಲ್ಯಾಂಗ್ವೇಜ್, ದಟ್ ಈಸ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಮಾತ್ರ ರೈಟ್ಸ್ ಕೊಡ್ತಾ ಇದೆ. ಏನು ರೈಟ್ಸ್ ಕೊಡ್ತಾ ಇದೆ? ದಟ್ ಈಸ್, ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಮೈನಾರಿಟೀಸ್, ದಟ್ ಈಸ್ ವೆದರ್ ರಿಲಿಜಿಯಸ್ ಆರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಟು ಎಸ್ಟಾಬ್ಲಿಷ್, ಅಡ್ಮಿನಿಸ್ಟರ್ ಏನು? ದಟ್ ಇಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಮೈನಾರಿಟೀಸು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಎಸ್ಟಾಬ್ಲಿಷ್ ಮಾಡ್ಕೋಬೋದು, ಅಡ್ಮಿನಿಸ್ಟರ್ ಮಾಡ್ಕೊಳ್ಬೋದು. ಸೊ ಆ ರೈಟ್ಸ್ನ ಆರ್ಟಿಕಲ್ 30 ಕೊಡ್ತಾ ಇದೆ. ಇಲ್ಲಿ ಒನ್ಸ್ ಅಗೇನ್ ಮೈನಾರಿಟೀಸ್, ಇಟ್ ಈಸ್ ಗಿವಿಂಗ್ ಬೋತ್ ಫಾರ್ ರಿಲಿಜಿಯಸ್ ಮೈನಾರಿಟೀಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ. ಮತ್ತು ಇಲ್ಲಿ ಆರ್ಟಿಕಲ್ 30 ಕ್ಲಾಸ್ 1 ಸಬ್ ಕ್ಲಾಸ್ ಎ, ಇದನ್ನು ಬಂದುಬಿಟ್ಟು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಮುಖಾಂತರ ಇನ್ಸರ್ಟ್ ಮಾಡ್ತಾರೆ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಏನಾದರೂ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಪ್ರಾಪರ್ಟಿ ಏನಾದರೂ ಗೌರ್ಮೆಂಟ್ ಅಕ್ವೈರ್ ಮಾಡ್ತು ಅಂತಂದರೆ, ಸೊ the government has to provide adequate compensation to these minority institutions ಅಂತ ಅಷ್ಟೇ. ಓಕೆನಾ? ಸೊ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ನ ಪ್ರಾಪರ್ಟಿನ ಏನಾದರೂ ಗೌರ್ಮೆಂಟ್ ಬೇಕಾಗಿತ್ತು ಟು ಮೇ ಬಿ ಟು ಬಿಲ್ಡ್ ಎನಿ ಇನ್ಫ್ರಾಸ್ಟ್ರಕ್ಚರು ಏನಾದರೂ, ಇಫ್ ಗೌರ್ಮೆಂಟ್ ಇಸ್ ಅಕ್ವೈರಿಂಗ್ ಸಚ್ ಕೈಂಡ್ ಆಫ್ ಪ್ರಾಪರ್ಟಿ ಅಂತಾದರೆ ಗೌರ್ಮೆಂಟ್ ಮಸ್ಟ್ ಪ್ರೊವೈಡ್ ಅಡಿಕ್ವೇಟ್ ಕಾಂಪನ್ಸೇಷನ್ ಟು ದೀಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತ. ದಟ್ ಈಸ್ ವಾಟ್ ಇಸ್ ಆರ್ಟಿಕಲ್ 30 ಕ್ಲಾಸ್ 1 ಸಬ್ ಕ್ಲಾಸ್ ಎ ಹೇಳೋದು. ನೆಕ್ಸ್ಟ್ ಇವಾಗ ಆರ್ಟಿಕಲ್ 30 ಕ್ಲಾಸ್ 2 ಏನು ಹೇಳ್ತಾ ಇದೆ? ಆರ್ಟಿಕಲ್ 30 ಕ್ಲಾಸ್ 2 ಕೂಡ
ಇಟ್ ಸೇ ನೋ ಡಿಸ್ಕ್ರಿಮಿನೇಷನ್ ಅಂತ. ಈವನ್ ಆರ್ಟಿಕಲ್ 29 ಕ್ಲಾಸ್ 2 ಕೂಡ ನೋ ಡಿಸ್ಕ್ರಿಮಿನೇಷನ್ ಅಂತಲೇ ಹೇಳುತ್ತೆ. ಯಾವುದರಲ್ಲಿ? ದಟ್ ಇಸ್ ಇನ್ ಸೀಕಿಂಗ್ ಅಡ್ಮಿಷನ್ಸ್ ಇಂಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಕೂಡ ಆರ್ಟಿಕಲ್ 30 ಕ್ಲಾಸ್ 2 ಕೂಡ ಇಟ್ ಇಸ್ ಟೆಲಿಂಗ್ ನೋ ಡಿಸ್ಕ್ರಿಮಿನೇಷನ್. ಯಾವುದ್ರಲ್ಲಂದರೆ ಸ್ಟೇಟು ನೋ ಡಿಸ್ಕ್ರಿಮಿನೇಷನ್, ಭೇದ ಭಾವ ಮಾಡಬಾರ್ದು. ಯಾವಾಗ? ದಟ್ ಈಸ್ ವೈಲ್ ಗ್ರಾಂಟಿಂಗ್ ಏಡ್ಸ್ ಟು ದ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಸ್ಟೇಟ್ಸು ವಿಲ್ ಬಿ ಪ್ರೊವೈಡಿಂಗ್ ಗ್ರಾಂಟ್ಸ್, ಏನಾದರೂ ಹೆಲ್ಪ್ ಪ್ರೊವೈಡ್ ಮಾಡ್ತಾ ಇರುತ್ತಲ್ಲ, ಏಡ್ ಕೊಡ್ತಾ ಇರುತ್ತೆ. ಸೊ ವೈಲ್ ಗಿವಿಂಗ್ ಗ್ರಾಂಟ್ಸ್ ಟು ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಮೇನ್ಲಿ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟೇಟ್ ಯಾವುದೇ ಭೇದ ಭಾವ ಮಾಡಬಾರ್ದು. ಜಸ್ಟ್ ಬಿಕಾಸ್ ಇಟ್ ಈಸ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಗ್ರಾಂಟ್ಸ್ ಕೊಡೋದ್ರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಆರ್ಟಿಕಲ್ 30 ಕ್ಲಾಸ್ 2 ಹೇಳೋದು. ಇವಾಗ ಡಿಫ್ರೆನ್ಸ್ ನೋಡಿದ್ವಿ ಅಂದರೆ ಆರ್ಟಿಕಲ್ 29 ಏನು ಹೇಳಿದೆ ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಆಲ್ ಸಿಟಿಸನ್ಸ್. ಸೊ ಇಲ್ಲಿ ಆರ್ಟಿಕಲ್ 29 ಕ್ಲಾಸ್ 1 ಏನು ಹೇಳ್ತಾ ಇದೆ? ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಆಲ್ ಸಿಟಿಸನ್ಸ್ ಟು ಕನ್ಸರ್ವ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ಸ್ಕ್ರಿಪ್ಟ್. ಆದರೆ ಆರ್ಟಿಕಲ್ 30 ಬಂದುಬಿಟ್ಟು ಇಟ್ ಈಸ್ ಮೇನ್ಲಿ ಸ್ಪೀಕಿಂಗ್ ಅಬೌಟ್ ಮೈನಾರಿಟೀಸ್, ದಟ್ ಇಸ್ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗೆ ರೈಟ್ಸ್ ಕೊಡ್ತಾ ಇದೆ. ಸೊ ಆರ್ಟಿಕಲ್ 30 ಕ್ಲಾಸ್ 1 ಏನು ಕೊಡ್ತಾ ಇದೆ? ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಮೈನಾರಿಟೀಸ್, ವೆದರ್ ರಿಲಿಜಿಯಸ್ ಆರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್, ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟರ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಸೊ ಈ ಡಿಫ್ರೆನ್ಸ್ ಗೊತ್ತಿರಬೇಕು. ಆರ್ಟಿಕಲ್ 29 ಇಸ್ ಫಾರ್ ಆಲ್ ಸಿಟಿಸನ್ಸ್, ವೆರಸ್ ಆರ್ಟಿಕಲ್ 30 is ಸ್ಪೀಕಿಂಗ್ ಅಬೌಟ್ ಮೈನಾರಿಟೀಸ್, ದಟ್ ಟು ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ. ಇವಾಗ ಆರ್ಟಿಕಲ್ 29 ಕ್ಲಾಸ್ 2 ಏನು ಹೇಳಿದೆ? ಇಟ್ ಈಸ್ ಸ್ಪೀಕಿಂಗ್ ಅಬೌಟ್ ನೋ ಡಿಸ್ಕ್ರಿಮಿನೇಷನ್, ಭೇದ ಭಾವ ಮಾಡಬಾರ್ದು. ಈವನ್ ಆರ್ಟಿಕಲ್ 30 ಕ್ಲಾಸ್ 2 ಕೂಡ ನೋ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾ ಇದೆ. ಸೊ ಆರ್ಟಿಕಲ್ 29 ಕ್ಲಾಸ್ 2 ನೋ ಡಿಸ್ಕ್ರಿಮಿನೇಷನ್ ಶಾಲ್ ಬಿ ಮೇಡ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ವೈಲ್ ಗೆಟಿಂಗ್ ಅಡ್ಮಿಷನ್ಸ್ ಇಂಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಭೇದ ಭಾವ ಮಾಡಬಾರ್ದು ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲ್ಯಾಂಗ್ವೇಜ್, ರೇಸ್. ಆ್ಯಂಡ್ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದು? ದಟ್ ಇಸ್ ಸ್ಟೇಟ್ ಓನ್ಡ್ ಅಥವಾ ಸ್ಟೇಟ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಭೇದ ಭಾವ ಮಾಡಬಾರ್ದು ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲ್ಯಾಂಗ್ವೇಜ್, ರೇಸ್. ಆರ್ಟಿಕಲ್ 30 ಕ್ಲಾಸ್ 2 ಏನು ಹೇಳ್ತಾ ಇದೆ? ಎಸ್, ಇಟ್ ಈಸ್ ಆಲ್ಸೋ ಟೆಲಿಂಗ್ ನೋ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಯಾರು ಮಾಡಬಾರ್ದು? ದಟ್ ಇಸ್ ಸ್ಟೇಟು ಏಡ್ಸ್ ಕೊಡಬೇಕಾದ್ರೆ, ಏಡ್ಸ್ ಗ್ರಾಂಟ್ ಮಾಡಬೇಕಾದ್ರೆ ಟು ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಟೇಟ್ ಶಲ್ ನಾಟ್ ಮೇಕ್ ಎನಿ ಡಿಸ್ಕ್ರಿಮಿನೇಷನ್ ಅಂತ ಆರ್ಟಿಕಲ್ 30 ಕ್ಲಾಸ್ 2 ಹೇಳ್ತಾ ಇದೆ. ಸೊ ಈ ಚಾರ್ಟ್ ಇಟ್ಕೊಂಡ್ರೆ, ಈ ಚಾರ್ಟ್ ಇಂದಾನೆ ನಮಗೆ ಫುಲ್ಲಾಗಿ ಆರ್ಟಿಕಲ್ 29 ಮತ್ತು ಆರ್ಟಿಕಲ್ 30 ಏನು ಹೇಳ್ತಾ ಇದೆ ಅಂತ ಡೀಟೇಲಾಗಿ ಗೊತ್ತಾಗುತ್ತೆ. ಮತ್ತು ಈ ಮೈನರ್ ಡಿಫ್ರೆನ್ಸಸ್ ಗೊತ್ತಿರಬೇಕು. ಯಾಕಂದರೆ ಪ್ರಿಲಿಮ್ಸ್ ಕ್ವೆಶನ್ಸಲ್ಲಿ ನಾವು ಅಟ್ ಟೈಮ್ಸ್ ನೋಡಿರ್ಬೋದು, ಇದನ್ನು ಚೇಂಜ್ ಮಾಡ್ಬೋದು. ಆರ್ಟಿಕಲ್ 29 ಪ್ರೊವೈಡ್ಸ್ ರೈಟ್ಸ್ ಟು ಮೈನಾರಿಟೀಸ್ ಟು ಕನ್ಸರ್ವ್ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಕಲ್ಚರ್, ಸ್ಕ್ರಿಪ್ಟ್ ಅಂತ ಹೇಳ್ಬಿಡ್ಬೋದು. ಆದರೆ ಅದು ತಪ್ಪಾಗತ್ತಲ್ವಾ? ಆರ್ಟಿಕಲ್ 29 ಬಂದುಬಿಟ್ಟು ಎಲ್ಲರಿಗೂ ಕೊಡ್ತಾ ಇದೆ, ಟು ಆಲ್ ಸಿಟಿಸನ್ಸ್, ವೆದರ್ ಮೈನಾರಿಟೀಸಾ ಅಥವಾ ಮೆಜಾರಿಟಿನಾ ಆ ಥರ ಏನು ಕ್ಲಾಸಿಫೈ ಮಾಡ್ತಾ ಇಲ್ಲ. ಇಟ್ ಈಸ್ ಗಿವಿಂಗ್ ರೈಟ್ಸ್ ಟು ಆಲ್ ಸಿಟಿಸನ್ಸ್. ಸೊ ಈ ಥರ ಪೆಕ್ಯುಲಿಯರ್ ಸ್ಮಾಲ್ ಡಿಫ್ರೆನ್ಸಸ್ ಏನಿದೆ ಅದನ್ನು ನಾವು ತಿಳ್ಕೊಬೇಕು. ಆ್ಯಂಡ್ ಈ ಥರ ನಾವು ಟೇಬಲ್ ಮಾಡ್ಕೊಂಡ್ಬಿಟ್ರೆ ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಟ್ ವಿಲ್ ಬಿ ಈಸಿ ಟು ರಿವೈಸ್ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂತ ಹೇಳ್ತಿದ್ದೆ. ಆದರೆ ಇಟ್ ಈಸ್ ಮೋರ್ ಆಫ್ ಕೈಂಡ್ ಆಫ್ ಮೈನಾರಿಟಿ ರೈಟ್ಸ್ ಅಂತ ಅನ್ಸುತ್ತಲ್ವಾ? ಎಸ್. ಆ್ಯಂಡ್ ಆಲ್ಸೋ ಹಾಗಾದರೆ ಮೈನಾರಿಟಿ ಅಂತಂದರೆ ಏನು? ಇಟ್ ಈಸ್ ನೋವೇರ್ ಡಿಫೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಮೈನಾರಿಟಿ ಅನ್ನೋದು ಎಲ್ಲೂ ಡಿಫೈನ್ ಮಾಡಿಲ್ಲ. ಬಟ್ ಇನ್ ಒನ್ ಆಫ್ ದ ಕೇಸಸ್ ಆಫ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಮೈನಾರಿಟಿ ಈಸ್ ಬೇಸ್ಡ್ ಆನ್ ದ ನಂಬರ್ಸ್. ಓಕೆನಾ? ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಇರ್ತಾರೆ ಅಂತ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಮೈನಾರಿಟಿ ಗ್ರೂಪ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಓಕೆ, ಬಟ್ ಮೈನಾರಿಟಿ ಅನ್ನೋದು ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಡಿಫೈನ್ ಮಾಡಿಲ್ಲ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಇದನ್ನು ಪ್ರಿಲಿಮ್ ಸ್ಟೇಟ್ಮೆಂಟಲ್ಲಿ ಆಸ್ ಡಿಫೈನ್ಡ್ ಬೈ ಕಾನ್ಸ್ಟಿಟ್ಯೂಷನ್ ದ ಮೈನಾರಿಟೀಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಆಸ್ ಡಿಫೈನ್ಡ್ ಬೈ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಈಸಿಲಿ ಆ ಆಪ್ಷನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ಇಲ್ಲಿ ಕಲ್ಚರಲ್ ಎಜುಕೇಷನಲ್ ರೈಟ್ಸ್ ಇಸ್ ಕೈಂಡ್ ಆಫ್ ಮೋರ್ ಆಫ್ ಮೈನಾರಿಟಿ ರೈಟ್ಸ್ ಅಂತ. ಬಟ್ ಮೈನಾರಿಟಿ ರೈಟ್ಸ್ನ ಎಲ್ಲೂ ಡಿಫೈನ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನಲ್ಲಿ. ಮತ್ತು ಕಾನ್ಸ್ಟಿಟ್ಯೂಷನ್ ಈಸ್ ರೆಕಗ್ನೈಸಿಂಗ್ ಓನ್ಲಿ 2 types ಆಫ್ ಮೈನಾರಿಟೀಸ್, ದಟ್ ಇಸ್ ರಿಲಿಜಿಯಸ್ ಮೈನಾರಿಟೀಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಸೊ ಇದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹೇಳ್ದೆ ಅಲ್ಲ, ಆರ್ಟಿಕಲ್ 30 ಈಸ್ ಪ್ರೊವೈಡಿಂಗ್ ರೈಟ್ಸ್ ಟು ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಮೈನಾರಿಟೀಸ್ ಓನ್ಲಿ 2 types ಆಫ್ ಮೈನಾರಿಟೀಸ್ ರೆಕಗ್ನೈಸ್ ಆಗಿದೆ. ಒನ್ ಇಸ್ ರಿಲಿಜಿಯಸ್ ಆ್ಯಂಡ್ ಒನ್ ಮೋರ್ ಇಸ್ ಲಿಂಗ್ವಿಸ್ಟಿಕ್, ದಟ್ ಇಸ್ ಮೈನಾರಿಟೀಸ್ ಬೇಸ್ಡ್ ಆನ್ ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ. ಸೊ ದಿಸ್ ಇಸ್ ಅಬೌಟ್ ಆರ್ಟಿಕಲ್ 29 and 30. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಸೊ ಇವಾಗ 5 ಫಂಡಮೆಂಟಲ್ ರೈಟ್ಸ್ನ ನಾವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಇವಾಗ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ ವಿ ಹ್ಯಾವ್ ಇಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಗ್ಗೆ ನಾವು ಫ್ಯೂಚರ್ ವಿಡಿಯೋ ಲೆಕ್ಚರ್ಸಲ್ಲಿ ಓದಿ ತಿಳ್ಕೊಳ್ಳೋಣ. ಫಾರ್ ಮೋರ್ ವಿಡಿಯೋಸ್ keep watching VAR IAS and also please subscribe, share VAR IAS. Thank you.